ರೈಟ್. ಮೊದಲಿಗೆ ನಿನ್ನೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ ನಂತರ ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳು ತಮ್ಮ ಇಡೀ ಸಂಪುಟ ಸಹೋದ್ಯೋಗಿಗಳಿಗೆ ಇಂದು ಖಾತೆಗಳನ್ನು ಹಂಚಿಕೆ ಮಾಡಿದ್ದಾರೆ. ಪದಗ್ರಹಣದ ಮಾರನೇ ದಿನ ಸರಿಸುಮಾರು 24 ಗಂಟೆಯಲ್ಲಿ ಈ ಎಲ್ಲ ಖಾತೆಗಳು ಹೆಚ್ಚು ಕಡಿಮೆ ಬಂದಿದೆ. ಪ್ರಮುಖ ಖಾತೆಗಳಾದ ಗೃಹ, ಹಣಕಾಸು, ರಕ್ಷಣೆ, ವಿದೇಶಾಂಗ, ರೈಲ್ವೆ, ರಸ್ತೆ ಸಾರಿಗೆ ಖಾತೆಯನ್ನು ಬಿಜೆಪಿ ತಾನೇ ಇಟ್ಟುಕೊಂಡಿದೆ. ಕಳೆದ ಸಂಪುಟದಲ್ಲಿ ಹೊಂದಿದ್ದ ಪ್ರಮುಖರಿಗೆ ಮತ್ತದೇ ಖಾತೆಗಳ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಈ ಬಾರಿ ಆಡಳಿತದಲ್ಲಿ ಮೂಲಸೌಕರ್ಯ ವಲಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ನೀಡಲಾಗುತ್ತದೆ ಎಂದು ಮೋದಿ ಮೊದಲೇ ಹೇಳಿದ್ರು. ಈಗ ಇದಕ್ಕೆ ಸಂಬಂಧಿಸಿದ ಖಾತೆಗಳನ್ನು ಅವರ ಬಳಿಯೇ ಇಟ್ಟುಕೊಂಡಿದ್ದಾರೆ. ಸಾರ್ವಜನಿಕ ಕುಂದುಕೊರತೆ, ಪಿಂಚಣಿ, ಅಣುಶಕ್ತಿ, ಬಾಹ್ಯಾಕಾಶ ಇಲಾಖೆ ಖಾತೆಗಳನ್ನು ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಒಂದಿರುತ್ತೆ, ಅದರಲ್ಲಿ ಅದಿಲ್ಲ, ಆ್ಯಡ್ ಆಗಿಲ್ಲ. ಇದು ಬಹು ಸಹಜವಾಗಿ ಸಾಮಾನ್ಯವಾಗಿ ಪ್ರಧಾನಮಂತ್ರಿಗಳೇ ಇಟ್ಟುಕೊಳ್ಳುವ ಖಾತೆಗಳು. ಸಾಮಾನ್ಯ ಪ್ರಧಾನಮಂತ್ರಿಗಳು ಯಾವಾಗಲೂ ಯಾರೇ ಇರಲಿ ದೊಡ್ಡ ಖಾತೆಗಳನ್ನು ನಿರ್ವಹಿಸೋಕ್ಕೆ ಹೋಗಲ್ಲ. ಇನ್ನು ಕೇಂದ್ರ ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಪ್ರಮುಖ ಪಕ್ಷಗಳಿಗೂ ಖಾತೆಗಳು ಲಭಿಸಿವೆ. HD ಕುಮಾರಸ್ವಾಮಿ ಅವರು ಬಯಸಿದ್ದು ಕೃಷಿ, ಆದರೆ ಅವರಿಗೆ ಭಾರೀ ಕೈಗಾರಿಕೆಯ ಖಾತೆಯನ್ನು ಕೊಟ್ಟಿದ್ದಾರೆ. ಅದು ಅವರು ಖುಷಿಯಾಗಿದ್ದಾರಂತೆ, ಧನ್ಯವಾದ ಹೇಳಿದ್ದಾರೆ. ಜೋಶಿ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಪೂರೈಕೆ ಇಲಾಖೆ ಮುಖ್ಯಸ್ಥರನ್ನಾಗಿ ಮಾಡಲಾಗಿದೆ. ಇದೇ ವೇಳೆಗೆ ರಾಜ್ಯದಲ್ಲಿ ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಹಣಕಾಸಲ್ಲೇ ಇದ್ದಾರೆ. ಸೋಮಣ್ಣ ಅವರಿಗೆ ಮತ್ತು ಶೋಭಾ ಅವರಿಗೆ ಓಕೆ, ಭಾಳ ಬೇಜಾರು ಮಾಡ್ಕೋಬೇಕಾದ ಖಾತೆಗಳಲ್ಲವೇನೋ ಅನ್ನೋ ಥರ ಇದೆ. ಆಲ್ ರೈಟ್, ಮೊದಲಿಗೆ ಯಾರಿಗೆ ಯಾವ ಖಾತೆ ಅಂತ ನೋಡೋಣ. ಮೋದಿ ಅವರ ಖಾತೆಗಳೇನಿದೆ ಅನ್ನೋದನ್ನ ಈ ಮೊದಲೇ ಹೇಳಾಗಿತ್ತು. ಈಗ ರಾಜನಾಥ್ ಸಿಂಗ್ ರಕ್ಷಣಾ ಇಲಾಖೆ, ಡಿಫೆನ್ಸ್, ಅಂದರೆ ಯಾವ ಬದಲಾವಣೆಯೂ ಇಲ್ಲ. ಯಾಕೆ ಈ ಬದಲಾವಣೆ ಇಲ್ಲ ಅಥವಾ ಮಾಡಿಲ್ಲ ಅನ್ನೋದನ್ನು ಆಮೇಲೆ ನೋಡೋಣ. ಅಮಿತ್ ಶಾ ಗೃಹ ಮತ್ತು ಸಹಕಾರ, ಹಿಂದೆಯೂ ಅದೇ ಇತ್ತು, ಅವರ ಬಳಿನೇ ಇತ್ತು, ಈಗ ಅವರೇ ಉಳಿಸ್ಕೊಂಡಿದ್ದಾರೆ. ನಿತಿನ್ ಗಡ್ಕರಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ, ಅದು ಕೂಡ ಅವರ ಹತ್ರನೇ ಇದೆ, BJPನೇ ಇಟ್ಕೊಂಡಿದೆ. ನಿರ್ಮಲಾ ಸೀತಾರಾಮನ್ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರ, ಅದು ಕೂಡ ಅವ್ರ ಕೈಲೇ ಇದೆ. ಇನ್ನು ದೊಡ್ಡ ಖಾತೆಗಳಲ್ಲಿ JP ನಡ್ಡಾ ಆರೋಗ್ಯ ಮಂತ್ರಿಯಾಗಿ ರಾಸಾಯನಿಕ ಮತ್ತು ರಸಗೊಬ್ಬರದಲ್ಲಿ ಒಳಕ್ಕೆ ಬಂದಿದ್ದಾರೆ. ರಾಸಾಯನಿಕ, ರಸಗೊಬ್ಬರ ಮತ್ತು ಆರೋಗ್ಯ ಮನ್ಸುಖ್ ಮಾಂಡವಿಯಾ ಹತ್ರ ಇತ್ತು, ಅದನ್ನು ನಡ್ಡಾ ಅವರಿಗೆ ಕೊಟ್ಟಿದ್ದಾರೆ. ಶಿವರಾಜ್ ಸಿಂಗ್ ಚೌಹಾಣ್ ಕೃಷಿ, ರೈತ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿ ಎಲ್ಲ ಅವ್ರ ಕೈಯಲ್ಲೇ ಇದೆ. ಈ ಮೊದಲು ಕುಮಾರಸ್ವಾಮಿ ಅವರದು ನನಗೆ ಬೇಕು ಅಂತ ಬಯಕೆಯನ್ನು ವ್ಯಕ್ತಪಡಿಸಿದ್ರು, ಆದರೆ ಅದು ಶಿವರಾಜ್ ಸಿಂಗ್ ಚೌಹಾಣ್ ಅವರ ಕೈಗೆ ಹೋಗಿದೆ. ಬಹುದೊಡ್ಡ ಜವಾಬ್ದಾರಿಯನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ. ಬಿಕಾಸ್ ರೈತರ ಪ್ರತಿಭಟನೆ, MSPಗಳ ಗಲಾಟೆ, ಕೃಷಿ ಬೆಳೆ ವಿಮೆದು, ಬೆಳೆ ವಿಮೆ ಕಥೆಗಳು, ಈ ಥರ ಎಲ್ಲ ತುಂಬ ಇದೆ. ಹಾಗಾಗಿ ನೋ ಐಡಿಯಾ ಹೌ ವಿಲ್ ಶಿವರಾಜ್ ಸಿಂಗ್ ಮ್ಯಾನೇಜ್, ಬಟ್ ಎಕ್ಸ್ಟ್ರೀಮ್ ಎಕ್ಸ್ಪೀರಿಯನ್ಸ್ ಇರೋವಂಥ ಫಾರ್ಮರ್ ಚೀಫ್ ಮಿನಿಸ್ಟರ್ ಬೇರೆ, ಹಾಗಾಗಿ ಮೈಟ್ ಮ್ಯಾನೇಜ್ ಇಟ್, ಗೊತ್ತಿಲ್ಲ. ಜೈಶಂಕರ್ ವಿದೇಶಾಂಗ ವ್ಯವಹಾರ, ಟಾಪಲ್ಲಿರೋರ ಜೊತೆ ಇವರು ಸೇರ್ಕೋತಾರೆ, ಯಾವುದೇ ಬದಲಾವಣೆ ಇಲ್ಲ. ಇದರ ಲಕ್ಷಣ ಇವತ್ತು ಬೆಳಗ್ಗೆನೇ ಕಾಣಿಸಿತ್ತು, ಇವರನ್ನು ಚೇಂಜ್ ಮಾಡಲ್ಲ ಅನ್ನೋದು. ಬಿಕಾಸ್ ಇವತ್ತು ಬೆಳಗ್ಗೆ ಹೊರದೇಶದಿಂದ, ಪರದೇಶಗಳಿಂದ, ವಿದೇಶಗಳಿಂದ ಬಂದಂಥ ಹಲವಾರು ಮುಖ್ಯಸ್ಥರೇನಿದ್ದಾರೆ, ಶ್ರೀಲಂಕಾ, ಮಾಲ್ಡೀವ್ಸು, ಮಾರಿಷಿಯಸ್ಸು, ಭೂತಾನ್, ನೇಪಾಳ ಎಲ್ಲ ಬಂದವರೆಲ್ಲ ಹೆಚ್ಚು ಕಡಿಮೆ ಎಲ್ಲರನ್ನೂ ಅವರೇ ಭೇಟಿ ಮಾಡ್ತಾಯಿದ್ರು. ಇವತ್ತು ಬೆಳಗ್ಗೆ ಅವರೆಲ್ಲರ ಜೊತೆ ಸಮಾಲೋಚನೆಗಳನ್ನು ನಡೆಸ್ತಾ ಇದ್ರು. ಆವಾಗಲೇ ಇತ್ತು ಇಂಡಿಕೇಶನು, ಓಕೆ ಇವರನ್ನು ಚೇಂಜ್ ಮಾಡಲ್ಲ ಹಾಗಾದರೆ ಅಂತ. HD ಕುಮಾರಸ್ವಾಮಿ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಎರಡೂ ಅವರಿಗೆ ಲಭಿಸಿದೆ. ಪ್ರಹ್ಲಾದ್ ಜೋಶಿ ಆಹಾರ ಮತ್ತು ಗ್ರಾಹಕ ವ್ಯವಹಾರ ಮತ್ತು ನವೀಕರಿಸಬಹುದಾದ ಇಂಧನ, ಅದೊಂದನ್ನು ಅವ್ರಿಗೆ ಆ್ಯಡ್ ಮಾಡಿದ್ದಾರೆ. ರಿನ್ಯೂವಬಲ್ ಎನರ್ಜಿ ಒಂದು ಆ್ಯಡ್ ಮಾಡಿದ್ದಾರೆ. ಇಟ್ಸ್ ಎ ಬಿಗ್ ಏರಿಯಾ. ಇವತ್ತಿನ ದಿನಮಾನದಲ್ಲಿ ಫಾಸಿಲ್ ಫ್ಯೂಯಲ್ ಅಂದರೆ ಪೆಟ್ರೋಲ್, ಡೀಸೆಲ್ ಬಗ್ಗೆ ಗಮನ ಕಡಿಮೆ ಆಗಬೇಕು, ನವೀಕರಿಸಬಹುದಾದ ಇಂಧನದ ಬಗ್ಗೆ ಗಮನ ಹೆಚ್ಚಬೇಕು ನಮ್ಮದು ಅನ್ನೋ ಈ ಕಾಲದಲ್ಲಿ ಅದು ಮಹತ್ತರವಾದ ಪರಿಣಾಮವನ್ನು ಬೀರಬಹುದು. ಅವ್ರು ಯಾವ ರೀತಿ ಪ್ಲ್ಯಾನ್ ಮಾಡ್ತಾರೋ ಗೊತ್ತಿಲ್ಲ. ಮನೋಹರ್ ಲಾಲ್ ಖಟ್ಟರ್ ಇತ್ತೀಚೆಗಷ್ಟೇ ಹರಿಯಾಣದ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಕೊಟ್ಟಿದ್ದರು. ಇವತ್ತವರು ಇಂಧನ, ವಸತಿ ಮತ್ತು ನಗರಾಭಿವೃದ್ಧಿಗೆ ಬರ್ತಾರೆ. ಹಾಗೆ ನೋಡಿದ್ರೆ ನಗರಾಭಿವೃದ್ಧಿ ಖಾತೆ ಹರ್ದೀಪ್ ಪುರಿ ಹತ್ರ ಇತ್ತು, ಅವ್ರನ್ನ ಬದಲಾಯಿಸಿ ಇವರು ಕೊಟ್ಟಿದ್ದಾರೆ. ಪಿಯೂಷ್ ಗೋಯಲ್ ಯಾವುದೇ ಬದಲಾವಣೆ ಇಲ್ಲ, ವಾಣಿಜ್ಯ
ಮತ್ತು ಕೈಗಾರಿಕೆ, ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಅವ್ರ ಕೈಯಲ್ಲೇ ಇದೆ. ಧರ್ಮೇಂದ್ರ ಪ್ರಧಾನ್ ಶಿಕ್ಷಣದಲ್ಲಿದ್ದಾರೆ, ಅವ್ರದ್ದು ಅದೇನೆ. ಜಿತನ್ ರಾಮ್ ಮಾಂಜಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ. ಲಲನ್ ಸಿಂಗ್ ಪಂಚಾಯತ್ ರಾಜ್, ಹೈನುಗಾರಿಕೆ ಮತ್ತು ಮೀನುಗಾರಿಕೆ. ಸರ್ಬಾನಂದ್ ಸೋನಾವಾಲ್ ಅಸ್ಸಾಂ, ಬಂದರು, ಶಿಪ್ಪಿಂಗ್, ಒಳನಾಡು ಸಾರಿಗೆ. ಡಾಕ್ಟರ್ ವೀರೇಂದ್ರ ಕುಮಾರ್ ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಮತ್ತು ಸಬಲೀಕರಣ. ರಾಮ್ ಮೋಹನ್ ನಾಯ್ಡು ನಾಗರಿಕ ವಿಮಾನಯಾನ. ಕ್ಯೂರಿಯಸ್ಲಿ ದೀರ್ಘಕಾಲದ ಹಿಂದೆ ಅಶೋಕ್ ಗಜಪತಿ ರಾಜು ಅದನ್ನು ಇಟ್ಕೊಂಡಿದ್ರು, ಅವರು TDP ಭಾಗವಾಗೇ ಇದ್ದರು. ಭಾಳ ಹಿಂದೆ ಅದು ಅವಿಭಾಜಿತ ಆಂಧ್ರ ಪ್ರದೇಶದಲ್ಲೇ ಇತ್ತದು, ಹಿಂದೆ ಭಾಳ ಹಿಂದೆ, ಈಗಲ್ಲ. ಜುವೆಲ್ ಓರಂ ಬುಡಕಟ್ಟು ಕಲ್ಯಾಣ. ಗಿರಿರಾಜ್ ಸಿಂಗ್ ಜವಳಿ. ಅಶ್ವಿನಿ ವೈಷ್ಣವ್ ವೆರಿ ಕ್ರೂಷಿಯಲ್ ಆಗಿದೆ. ರೈಲ್ವೆ ಕೊಟ್ಟಿದ್ದಾರೆ, ಅವ್ರ ಹತ್ರನೇ ಇತ್ತು, ಅದು ಬದಲಾಯಿಸಿಲ್ಲ. ನಾನು ನಿನ್ನೆ ಎಲ್ಲ ಹೇಳ್ತಿದ್ದೆ ಹೇಗೆ ತುಂಬ ದೂರದರ್ಶಿತ್ವದಲ್ಲಿ ವಿಪರೀತ ಯೋಜನೆಗಳಿದೆ, ಅಲ್ಲಿ ನಡೀತಾ ಇದೆ ಕೆಲಸಗಳೆಲ್ಲ ಅಂತ. ಹಾಗಾಗಿ ಅವ್ರನ್ನ ಯಾವ ಡಿಸ್ಟರ್ಬು ಮಾಡಿಲ್ಲ. ಬಟ್ ಪ್ರಸಾರ IT ಅವ್ರ ಕೈಲೇ ಕೊಟ್ಟಿದ್ದಾರೆ, ಅದು ಅವ್ರ ಕೈಲೇ ಇತ್ತು ಆ್ಯಕ್ಚುಲಿ. ಬಟ್ ಅದಕ್ಕೆ ಭಾಳ ಕ್ರೂಷಿಯಲ್ ಆಗಿ ಕುತೂಹಲಕಾರಿಯಾಗಿ ತಂದು ವಾರ್ತಾ ಮತ್ತು ಪ್ರಚಾರ ಇಲಾಖೆಯನ್ನು ITBTನ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ INB ತಂದು ಆ್ಯಡ್ ಮಾಡಿದ್ದಾರೆ. ಮೇ ಬಿ ಒಂದು ರೀಸನ್ ಇರಬಹುದು. ತಂತ್ರಜ್ಞಾನ ಬದಲಾಗುತ್ತಿರುವ ರೀತಿಗಳನ್ನು ನೋಡ್ತಾ ಇದ್ದರೆ ಅದೊಂದು ರೀತಿ ಮಾಧ್ಯಮ ಕೂಡ ತಂತ್ರಜ್ಞಾನದ ಜೊತೆಯೇ ಜೊತೆಯಾಗಿ ಹೆಜ್ಜೆ ಹಾಕಬಹುದಾದ ರೀತಿ ಇದೆ, ಲೈಕ್ ಸೋಷಿಯಲ್ ಮೀಡಿಯಾ ಡ್ಯಾಶ್ಗಳೆಲ್ಲ. ಹಾಗಾಗಿ ಮೇ ಬಿ ಎರಡಕ್ಕೂ ನಿಯಮಾವಳಿಗಳು, ಕಂಟ್ರೋಲ್ಗಳು, ನೋ ಕಂಟ್ರೋಲ್ಗಳು, ಅಥವಾ ಕಣ್ಣಿಡೋದು, ಕಣ್ಗಾವಲಿಡೋದು, ಅಥವಾ ಅದನ್ನು ಉತ್ತೇಜನ ಕೊಡೋದು, ವಾಟೆವರ್, ಎರಡೂ ಒಂದಕ್ಕೊಂದು ಹೊಂದ್ಕೊಂಡಂಗೆ ಆಗ್ತಾ ಇರೋಂಗಿದೆ IT ಆ್ಯಂಡ್ INB ಎರಡುವೆ. ಹಾಗಾಗಿ ಬಹುಶಃ ಎರಡನ್ನೂ ಜಾಯಿನ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಎರಡುವೆ ಹೇಳಕ್ಕೆ ಬರಲ್ಲ, ಗೊತ್ತಿಲ್ಲ. ದಿಸ್ ಇಸ್ ಒಂಥರ ಊಹೆ. ಈ ಥರ ಟಾಕ್ ಇತ್ತು ಒಂದು ಅಧಿಕಾರಿಗಳ ಲೆವೆಲ್ನಲ್ಲಿ. ಜ್ಯೋತಿರಾದಿತ್ಯ ಸಿಂಧ್ಯಾ ಟೆಲಿಕಾಂ, ದೂರಸಂಪರ್ಕ ಮತ್ತು ಈಶಾನ್ಯ ಅಭಿವೃದ್ಧಿ. ಭೂಪೇಂದ್ರ ಯಾದವ್ ಪರಿಸರ ಮತ್ತು ಅರಣ್ಯ. ಗಜೇಂದ್ರ ಸಿಂಗ್ ಶೆಖಾವತ್ ಮೂವ್ ಆಗಿದ್ದಾರೆ. ಸಂಸ್ಕೃತಿ ಮತ್ತು ಪ್ರವಾಸ. ಮೊದಲು ಅವರು ಜಲಶಕ್ತಿಯಲ್ಲಿದ್ದರು, ಈಗ ಅವರನ್ನು ಜಲಶಕ್ತಿ ಅಂದರೆ ವಾಟರ್ ರಿಸೋರ್ಸಸ್ ಅಂದರೆ ಅರ್ಥ ನಮ್ಮ ಅಂತಾರಾಜ್ಯ ನದಿಗಳು, ಡಿಸ್ಪ್ಯೂಟ್ಸು, ಪ್ರಾಜೆಕ್ಟ್ಸು, ಡ್ಯಾಶ್ ಎಲ್ಲ. ಅನ್ನಪೂರ್ಣಾ ದೇವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ. ಕಿರಣ್ ರಿಜಿಜು ಸಂಸದೀಯ ವ್ಯವಹಾರ ಮತ್ತು ಅಲ್ಪಸಂಖ್ಯಾತ ಇಲಾಖೆಯನ್ನು ಕೊಟ್ಟಿದ್ದಾರೆ. ಹಳೆ ಕ್ಯಾಬಿನೆಟ್ನಲ್ಲಿ ಕಿರಣ್ ರಿಜಿಜುನ ಕಾನೂನು ಮಂತ್ರಿಯಾಗಿ ತೆಗೆದ ನಂತರ ಭೂವಿಜ್ಞಾನಗಳು, ಅರ್ತ್ ಸೈನ್ಸ್ ಈ ಥರದ್ದು ಯಾವುದಕ್ಕೂ ಹಾಕಿದ್ರು ಅವ್ರನ್ನ. ಭಾಳ ಜನ ಅಂದ್ಕೊಂಡ್ರು ಕಿರಣ್ ರಿಜಿಜು ಕೃಪೆಯಿಂದ ಹೊರಗೆ ಬಂದಿದ್ದಾರೆ, ಈಗ ಅವ್ರಿಗೆ ಮುಂದೆ ಭವಿಷ್ಯ ಕಷ್ಟ ಇದೆ ಅಂತ. ಹಾಗಿಲ್ಲ. ಸಂಸದೀಯ ವ್ಯವಹಾರ ವೆರಿ ಕ್ರಿಟಿಕಲ್ ಡಿಪಾರ್ಟ್ಮೆಂಟು ಈ ಮೈತ್ರಿಕೂಟದ ಹಿನ್ನೆಲೆಯಲ್ಲಿ, ಮತ್ತು ಅತ್ಯಂತ ಪ್ರಬಲವಾಗಿರುವ ಪ್ರತಿಪಕ್ಷಗಳಿರೋದ್ರಿಂದ ಅವ್ರನ್ನ ಪಕ್ಕಕ್ಕೆ ತಳ್ಳಕ್ಕಾಗದೇ ಇರೋ ನಂಬರ್ ಅವ್ರ ಹತ್ರನೂ ಇದೆ. ಹಾಗಾಗಿ ಅದು ವೆರಿ ಕ್ರಿಟಿಕಲ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿದ್ದಾರೆ. ಇನ್ನು ಹರ್ದೀಪ್ ಸಿಂಗ್ ಪುರಿ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸನ್ನು ಕೊಟ್ಟಿದ್ದಾರೆ. ಮನ್ಸುಖ್ ಮಾಂಡವೀಯ ಕಾರ್ಮಿಕ ಮತ್ತು ಯುವಜನ ಹಾಗೂ ಕ್ರೀಡೆ. ಜಿ ಕಿಶನ್ ರೆಡ್ಡಿ ಕಲ್ಲಿದ್ದಲು ಮತ್ತು ಗಣಿಗಾರಿಕೆ, ಇದು ಪ್ರಹ್ಲಾದ್ ಜೋಶಿ ಹತ್ರ ಇತ್ತು, ಅದಂತಂದು ಅಲ್ಲಿ ಕೊಟ್ಟಿದ್ದಾರೆ. ಚಿರಾಗ್ ಪಾಸ್ವಾನ್ ಆಹಾರ ಸಂಸ್ಕರಣೆ, ಫುಡ್ ಪ್ರೊಸೆಸಿಂಗ್ ಅನ್ನು ಕೊಟ್ಟಿದ್ದಾರೆ. ದಿಸ್ ಇಸ್ ಅನದರ್ ಕ್ಯೂರಿಯಸ್ ಅಗೈನ್, ನಾಟ್ ನೆಸೆಸರ್ಲಿ ಗ್ರೇಟ್ ಅಂತಲ್ಲ. ಅವ್ರ ತಂದೆನೂ ಇದನ್ನೇ ಹೋಲ್ಡ್ ಮಾಡಿದ್ರು, ಇದೇ ಪೋರ್ಟ್ಫೋಲಿಯೋನ. ಇಫ್ ಐ ಆಮ್ ನಾಟ್ ರಾಂಗ್, ಅವ್ರ ತಂದೆ ಕೈಲೂ ರಾಮ್ವಿಲಾಸ್ ಪಾಸ್ವಾನ್ ಕೈಲೂ ಅದೇ ಇತ್ತು ಪೋರ್ಟ್ಫೋಲಿಯೋ. CR ಪಾಟೀಲ್ ಗುಜರಾತ್ನ BJP ಅಧ್ಯಕ್ಷರಾಗಿದ್ದವ್ರಿಗೆ ಬಂದಿದ್ದಾರೆ ಕ್ಯಾಬಿನೆಟ್ ಒಳಕ್ಕೆ, ಅವರನ್ನು ಜಲಶಕ್ತಿ ಮಂತ್ರಿಯಾಗಿ ಮಾಡಿದ್ದಾರೆ. ಇನ್ನು ನಮ್ಮ ರಾಜ್ಯದ ಕಡೆಯಿಂದ ನೋಡೋದಾದರೆ ಇನ್ನು 2 ಬಾಕಿ ಇದೆ. ನಮ್ಮ ಕಡೆಯಿಂದ 3 ಆಗಿದೆ. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ಆ್ಯಂಡ್ ಶೋಭಾ ಆ್ಯಂಡ್ ನಿರ್ಮಲಾ ಸೀತಾರಾಮನ್ ರಾಜ್ಯಸಭೆ ನಮ್ಮಿಂದ ಇರೋದರಿಂದ. ಶೋಭಾ ಕರಂದ್ಲಾಜೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಕಾರ್ಮಿಕ ರಾಜ್ಯ ಖಾತೆಯನ್ನು ಅವ್ರ ಕೈಗೆ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಬ್ಯಾಡ್. ವಿ ಸೋಮಣ್ಣ ಅದು ಭಾಳ ಕ್ಯೂರಿಯಸ್ ಆಗಿ ಕಾಣಿಸ್ತಾ ಇದೆ ನನಗೆ 2 ಕಾರಣಕ್ಕೆ. ಒಂದು, ರೈಲ್ವೆ ಕೊಟ್ಟಿದ್ದಾರೆ, ವಿಚ್ ಇಸ್ ಅಗೈನ್ ಮುನಿಯಪ್ಪ ಕೋಲಾರದ ಎಂ ಪಿ ಆಗಿದ್ದಾಗ ಕೇಂದ್ರದಲ್ಲಿದ್ದಾಗ ಮುನಿಯಪ್ಪ ವಾಸ್ ಹೋಲ್ಡಿಂಗ್ ಇಟ್, ಮಿನಿಸ್ಟರ್ ಆಫ್ ಸ್ಟೇಟನ್ನು. ಸೋಮಣ್ಣ ಅವರು ಕೊಟ್ಟಿದ್ದಾರೆ. ಹಾಗೆ ನೋಡಿದ್ರೆ ಈಗ ನೇರವಾಗಿ ರೈಲ್ವೇದ ಪ್ರತ್ಯೇಕವಾದ ಬಜೆಟ್ ರೀತಿ ಆಗಲಿ ಅವೆಲ್ಲ ಯಾವುದೂ ಇಲ್ಲ, ಮರ್ಜ್ ಆಗೋಗಿದೆ. ಆದರೆ ಅಲೊಕೇಶನ್ಸು ಅದಕ್ಕೆ ಆಗ್ತಾ ಇರುತ್ತೆ. ಹಾಗಾಗಿ ಅಶ್ವಿನಿ ವೈಷ್ಣವನ್ನ ಚೆನ್ನಾಗಿ ಇಟ್ಕೊಂಡ್ರೆ MOS ಆಗಿ
ರಾಜ್ಯ ಮಂತ್ರಿಯಾಗಿ ರಾಜ್ಯಕ್ಕೆ ಒಂದಿಷ್ಟು ಸಹಾಯಗಳನ್ನು ಮಾಡಿಸೋದ್ರಲ್ಲಿ ಮಂತ್ರಿ ಮೇಲೆ ಪ್ರಭಾವವನ್ನು ಬೀರೋದು ಸುಲಭ ಅವರಿಗೆ. ಇನ್ನು ಜಲಶಕ್ತಿಯನ್ನು ಅವ್ರಿಗೆ ಕೊಟ್ಟಿರೋದು ನನಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಬಿಕಾಸ್ ನಾರ್ಮಲಿ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸು ಡ್ಯಾಶ್ ಪ್ರಾಬ್ಲಮ್ಸಲ್ಲಿರೋರನ್ನ ನಾರ್ಮಲಿ ತರಲ್ಲ. ನೋ ಐಡಿಯಾ ಅದೇನಕ್ಕೆ ತಂದಿದ್ದಾರೆ ಅವ್ರನ್ನ ಜಲಶಕ್ತಿಗೆ ರಾಜ್ಯ ಶಾಖೆಯಲ್ಲಿ ರಾಜ್ಯ ಖಾತೆ. ರಾವಿಂದರ್ ಸಿಂಗ್ ಯೋಜನೆ ಸಾಂಖ್ಯಿಕ, ಜಿತೇಂದ್ರ ಸಿಂಗ್ ವಿಜ್ಞಾನ ತಂತ್ರಜ್ಞಾನ, ಅರ್ಜುನ್ ರಾಮ್ ಮೇಘ್ವಾಲ್ ಕಾನೂನು ಮತ್ತು ನ್ಯಾಯ, ಈಗಲೂ ಅವ್ರ ಹತ್ರನೇ ಇತ್ತದು. ಗಣಪತರಾವ್ ಜಾಧವ್ ಆಯುಷ್ ಸ್ವತಂತ್ರ ಖಾತೆ, ಜಯಂತ್ ಚೌಧರಿ ಕೌಶಲ್ಯಾಭಿವೃದ್ಧಿ ಸ್ಕಿಲ್ ಡೆವಲಪ್ಮೆಂಟ್ ಸ್ವತಂತ್ರ ಖಾತೆ. ನಮ್ಮಗಳ ಮೇಲೆ ಪ್ರಧಾನಮಂತ್ರಿಗಳೇನು ಗೌರವ ಕೊಟ್ಟು ಇವತ್ತು ನಮಗೆ ಇಂಥ ಒಂದು ಜವಾಬ್ದಾರಿಗಳನ್ನು ಏನು ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ಯಶಸ್ಸನ್ನು ಕಾಣ್ತಕ್ಕಂಥ ನಿಟ್ಟಿನಲ್ಲಿ ದೇಶದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ದೊರಕತಕ್ಕಂಥ ನಿಟ್ಟಿನಲ್ಲಿ ಈ ಇಲಾಖೆಗಳಲ್ಲಿ ನಾವೆಲ್ಲ ಜೊತೆಗೂಡಿ ಇವತ್ತು ಪ್ರಾಮಾಣಿಕವಾದ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಒಂದು ಹೊಸ ಜವಾಬ್ದಾರಿಯನ್ನು ವಿಶೇಷವಾಗಿ ಜನಶಕ್ತಿ ಮತ್ತು ರೈಲ್ವೆ ರಾಜ್ಯ ಸಚಿವನಾಗಿ ಮಾಡಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ರಾಷ್ಟ್ರದ ಅಭ್ಯುದಯದಲ್ಲಿ ದೇಶಕ್ಕೆ ಒಂದು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ತಕ್ಕಂಥ ಅದಕ್ಕೆ ಕೈ ಜೋಡಿಸಿ ಕೆಲಸ ಮಾಡೋದಕ್ಕೆ ನಾನು ನನ್ನ 40 ವರ್ಷದ ಅನುಭವವನ್ನು ಹಂಚ್ಕೊಳ್ತೀನಿ. ಸರ್, ನೀವು ಹೇಳ್ತಾ ಇದ್ರಿ ಪ್ರಮುಖ ಖಾತೆಗಳನ್ನ ಬಿಜೆಪಿ ತನ್ನ ಬಳಿಯೇ ಉಳಿಸ್ಕೊಳ್ಳುತ್ತೆ, ಬದಲಾವಣೆ ಮಾಡೋಕ್ಕೆ ಹೋಗೋದಿಲ್ಲ ಸಾಮಾನ್ಯವಾಗಿ ಅಂತ. ಅದ್ರ ಜೊತೆಗೆ ಹಿಂದೆ ನಿಭಾಯಿಸಿದವ್ರಿಗೆ ಈಗ ಅದರ ಜವಾಬ್ದಾರಿನ ಪ್ರಮುಖ ಖಾತೆಗಳಲ್ಲಿ ಕೊಟ್ಟಿದ್ದಾರೆ. ಯಾಕೆ ಈ ರೀಸನ್ಸ್ ಏನಿರ್ಬೋದು ಸರ್? ಈ ಸಂಪುಟ ರಚನೆ ಮಾಡಿದಾಗಲೇ ಮಾಡುವಾಗಲೇ ಗೊತ್ತಿತ್ತಿದು ಪ್ರಮುಖ ಖಾತೆಗಳನ್ನು ಬಿ ಜೆ ಪಿ ಬಿಟ್ಕೊಡ್ಲಿಕ್ಕಿಲ್ಲ, ಅದರಲ್ಲೂ ಟಾಪ್ 4-5 ಬಿಟ್ಕೊಡಲ್ಲ ಮೇಲ್ಗಡೆ ಇರೋದನ್ನ ಅಂತ. ಅದು ನಿನ್ನೆ ಪ್ರೂವ್ ಆಯಿತು. ನಿನ್ನೆ ಅವರು ಇದನ್ನು ಮಾಡಿದಾಗ ಟಾಪಲ್ಲಿ ಯಾರನ್ನೂ ಬಿಡದೇ ಇದ್ದಿದ್ದು. ಯಾಕೆ ಈ ರೀತಿ ಮಾಡಿದ್ದಾರೆ? ಹೊಸತನವನ್ನು ಯಾಕೆ ತರಲಿಲ್ಲ? ಬದಲಾವಣೆ ಯಾಕೆ ಮಾಡ್ಕೊಳ್ಳಿಲ್ಲ? ಮಾಡ್ಕೋಬಹುದು ಅನ್ಸತ್ತೆ ಮುಂದಿನ ದಿನಗಳಲ್ಲಿ. ಈಗ ಯಾಕೆ ಮಾಡಲಿಲ್ಲ? ಸಿ, ದ ಮೊಮೆಂಟ್ ನೀವು ಟಾಪ್ ಮಿನಿಸ್ಟರ್ಸ್ನೆಲ್ಲ ಬದಲಾವಣೆ ಮಾಡೋದು ಅಥವಾ ಅವುಗಳನ್ನು ಮಿತ್ರ ಪಕ್ಷಗಳಿಗೆ ಕೊಟ್ಟಿದ್ದಿದ್ರೆ ಏನಾಗ್ತಿತ್ತು? ಒಂದು ರೀತಿ ಅಡ್ಮಿನಿಸ್ಟ್ರೇಟಿವ್ ಇನ್ಸ್ಟೆಬಿಲಿಟಿ ಆರ್ ಇವನ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ರಾಜಕೀಯವಾಗಿ ಹಾಗೂ ಆಡಳಿತಾತ್ಮಕವಾಗಿ ಒಂದು ಅಸ್ಥಿರತೆ ಬಂದಿದೆಯೇನೋ, ಮೋದಿ ವೀಕ್ ಆಗಿದ್ದಾರೆ ಅನ್ನುವ ವ್ಯಾಖ್ಯಾನಗಳಿಗೆ ಜಾಗ ಸಿಗ್ತಿತ್ತು. ಹಿ ಹ್ಯಾಸ್ ಡಿಫೀಟೆಡ್ ಇಟ್, ಅದನ್ನು ಸೋಲಿಸಿದ್ದಾರೆ ಟಾಪನ್ನು ಹೋಲ್ಡ್ ಮಾಡೋ ಮೂಲಕ, ಮೇಲ್ಗಡೆ ಇರೋದನ್ನೆಲ್ಲ ಎತ್ತಿಟ್ಕೊಳ್ಳೋದ್ರಲ್ಲಿ. ಹಾಗಾದರೆ ಮುಂದುವರಿಸಿದ್ಯಾಕೆ ಅವರನ್ನೇ? ಮುಂದುವರಿಸದೇ ಇದ್ದಿದ್ದರೆ ಈ ಟಾಪಲ್ಲಿರಬಹುದಾದ ಎಲ್ಲವೂ ರಕ್ಷಣೆ, ಗೃಹ, ರಸ್ತೆ ಸಾರಿಗೆ, ಹಣಕಾಸು ಮತ್ತು ವಿದೇಶಾಂಗ ವ್ಯವಹಾರ, ಇದಿಷ್ಟು, ಈವನ್ ಶಿಕ್ಷಣ ಫಾರ್ ದಟ್ ಮ್ಯಾಟರ್, ಆ್ಯಂಡ್ ಪಿಯೂಷ್ ಗೋಯಲ್ ವಾಣಿಜ್ಯ ಆ್ಯಂಡ್ ಕೈಗಾರಿಕೆ, ಇವೆಲ್ಲ ತುಂಬ ಕೆಲಸಗಳು, ರೈಲ್ವೇಸ್ ಆಲ್ಸೋ, ಇದಿಷ್ಟು ತುಂಬ ಫ್ಯೂಚರಿಸ್ಟಿಕ್ ವರ್ಕ್ಗಳನ್ನು ಹಾಕ್ಕೊಂಡಿದ್ದಾರಲ್ಲಿ. ಇವುಗಳ ಕಂಟಿನ್ಯೂಟಿ ವಿಚಾರ ಅಂದರೆ ಅವುಗಳ ಮುಂದುವರಿಕೆಗೆ ಒಂದು ಅದ್ಭುತವಾದ ಸಂದೇಶ ರವಾನೆ ಆಗತ್ತೀಗ. ಫಾರ್ ಎಕ್ಸಾಂಪಲ್ ವಿದೇಶಾಂಗ ವ್ಯವಹಾರ, ಎಲ್ಲ ದೇಶಗಳಿಗೆ ಜೈಶಂಕರ್ನ ಲಾಸ್ಟ್ 5 ವರ್ಷದಿಂದ ಹ್ಯಾಂಡಲ್ ಮಾಡಿರೋದ್ರಿಂದ ಯಾವ ರೀತಿ ಮನುಷ್ಯ ಹೇಗಿರ್ತಾರೆ, ಹೇಗೆ ನಡ್ಕೋತಾರೆ, ಹೇಗೆ ಆತನ ಆಲೋಚನೆಗಳು ಅನ್ನೋ ಪರಿಚಯ ಇದೆ. ಹೊಸದಾದ ಯಾವುದೇ ಸರ್ಪ್ರೈಸ್ ಇಲ್ಲ ಅಲ್ಲಿ. ಫಾರ್ ಎಕ್ಸಾಂಪಲ್ ರಸ್ತೆ, ಭೂ ಸಾರಿಗೆ, ಗಡ್ಕರಿನ ಅರ್ಥ ಮಾಡ್ಕೊಂಡಿರೋರು ಮಂತ್ರಾಲಯದಲ್ಲಿ ಮತ್ತು ಕಾಂಟ್ರಾಕ್ಟರ್ಸ್ ಆಗಲಿ ಅಥವಾ ದುಡ್ಡು ಹಾಕೋರಿರಲಿ ಅಥವಾ ಪ್ರಾಜೆಕ್ಟ್ ತರೋರಿರಲಿ ಮಾಡೋರಿರಲಿ, ಒಂದು ಕಂಟಿನ್ಯೂಟಿ ಸಿಕ್ಕತ್ತೆ ಅವರಿಗೆ ಹೇಳ್ತಿರೋದು. ಎಕ್ಸಾಕ್ಟ್ಲಿ ಅದೇ ರೀತಿ ಹಣಕಾಸು, ಮಾರ್ಕೆಟ್ಸ್ಗೆ ಅಥವಾ ಈವನ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ, ಇದೆಲ್ಲದಕ್ಕೂ ಆಕೆ ಅವ್ರನ್ನ ಕಂಟಿನ್ಯೂ ಮಾಡ್ತಿರೋದ್ರಿಂದ ಒಂದು ಮುಂದುವರಿಕೆಯ ಸಂದೇಶ ರವಾನೆ. ಹಾಗಾಗಿ ಅವರನ್ನೇ ಉಳಿಸಿದ್ರು ಮತ್ತು ಅವರಿಗೆ ಕೊಟ್ಟರು. ಇದನ್ನು ಮೂರನೇದು, ಈ ಮೇಲಿಂದ ಯಾಕೆ ಬಿಡಲಿಲ್ಲ ಅಂತಂದರೆ BJP ವೀಕ್ ಆಗೋಗಿದೆ, 240ಗೆ ಬಂದಿರೋದ್ರಿಂದ ಬಗ್ಗಿ ತೆವಳಿ ನಡೀತಿದ್ದಾರೆ ಅನ್ನೋ ಸಂದೇಶ ರವಾನೆ ಆಗಲ್ಲ ಅನ್ನೋದು ನನ್ನ ಲೆಕ್ಕಾಚಾರ. ಎಸ್, ಓವರಾಲ್ ಇದನ್ನು ಗಮನಿಸ್ತಾ ಇದ್ರೆ ಅದೇ ನೀವು ಹೇಳ್ತಿದ್ದ ಹಾಗೆ ಕೈ ಕಟ್ಟು ಹಾಕ್ಬಿಟ್ರು, ಊರ್ಗೋಲ್ ಹಾಕ್ಬಿಟ್ರು ಅನ್ನುವಂಥ ಪ್ರಶ್ನೆ ಇತ್ತು. ಈ ಇಡೀ ಒಂದು ಕ್ಯಾಬಿನೆಟ್ ರಚನೆ ಆಗಿರೋದನ್ನ ಗಮನಿಸ್ತಾ ಇದ್ರೆ ಸರ್, ಮೇಜರ್ ಹೇಳ್ತಾ ಇದ್ರಿ, ಇದಿಷ್ಟು ನೋಡಕ್ ಹೋದಾಗ ಮೋದಿ ಯಾರ ಕಂಟ್ರೋಲಲ್ಲೂ ಇಲ್ಲ ಅನ್ನೋದನ್ನ ತೋರಿಸುತ್ತಾ ಸರ್? ಓಕೆ, ಮೇಲ್ನೋಟಕ್ಕೆ ಈಗ ನಾವು ನೋಡ್ತಾ ಇದ್ರೆ ಹಾಗೆ ಅನ್ನಿಸ್ತಿದೆ. ಇಟ್ ಲುಕ್ಸ್ ಲೈಕ್ ಎ ವೆರಿ ಸ್ಟ್ರಾಂಗ್ ಗವರ್ನಮೆಂಟ್ ಇದ್ದಂಗಿದೆ, ಕಂಟಿನ್ಯೂಟಿ ಇದ್ದಂಗಿದೆ, ಹೋಲ್ಡ್ ಮಾಡಿದ್ದಾರೆ, ಟಾಪ್ ಪೋರ್ಟ್ಫೋಲಿಯೋಸ್ನ ಖಾತೆಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಬಟ್ ಇದಿಷ್ಟರಿಂದನೇ ಅವರು
ಗಟ್ಟಿಯಲ್ಲಿದ್ದಾರೆ, ಗಟ್ಟಿತನದಲ್ಲಿದ್ದಾರೆ ಅಂತ ನಾನು ಹೇಳಲ್ಲ. ಆ ಗಟ್ಟಿತನ, ಈ ಮೈತ್ರಿ ಸರ್ಕಾರದ ಗಟ್ಟಿತನ ಪ್ರೂವ್ ಆಗಬೇಕಾಗಿರೋದು ಯಾವಾಗ ಅಂದರೆ ನಾಳೆ ನಾಡಿದ್ರಿಂದ ಈ ಖಾತೆಗಳ ಹಂಚಿಕೆ ಆದಮೇಲೆ ಮೈತ್ರಿ ಪಕ್ಷಗಳು ಕೊಡಬಹುದಾದ ಪ್ರತಿಕ್ರಿಯೆಗಳು, ಅವರಲ್ಲಿ ಆಗಬಹುದಾದ ಅಥವಾ ಆಗದೇ ಇರಬಹುದಾದ ಅಸಮಾಧಾನಗಳು, ಅವು ಸಾರ್ವಜನಿಕವಾಗಿ ಚರ್ಚಿತವಾಗುವುದು ಅಥವಾ ಆಗದಿರಬಹುದು, ಮತ್ತು ಈ ಹೊಂದಾಣಿಕೆಯನ್ನು ಗಟ್ಟಿಯಾಗಿ ಒಂದು ರೀತಿ ಸೈದ್ಧಾಂತಿಕ ರೀತಿ ಮುಂದುವರಿಸುವುದು, ಈ ವಿಚಾರಗಳಲ್ಲಿ ಮತ್ತು ನಾಳೆ ಕೆಲವು ನೀತಿ ನಿರೂಪಣೆಗಳು ಬಂದಾಗ ಅದರ ಜೊತೆ ಇವರು ನಿಲ್ಲುವುದು, ಅದೇನಾದ್ರು ಇರ್ಬೋದು. ಅದಾದಾಗ ನಾವು ವಿ ಕ್ಯಾನ್ ಸೇ ಆಲ್ ರೈಟ್, ದೆರ್ ಇಸ್ ಅ ಜೆಲ್ಲಿಂಗ್ ಅಂತ. ಅಂದರೆ ಹೊಂದ್ಕೋತಾ ಇದ್ದಾರೆ ಇವರುಗಳು. ಇದು ಬರೀ ರಾಜಕೀಯ ಅನಿವಾರ್ಯತೆ ಅಷ್ಟೇ ಅಲ್ಲ, ಅವರವ್ರ ರಾಜ್ಯಗಳಿಂದ ಇದು ಆಡಳಿತಾತ್ಮಕವಾಗೂ ಹೊಂದ್ಕೋತಿದ್ದಾರೆ, ಸೈದ್ಧಾಂತಿಕವಾಗೂ ಆಂಟಿ ಕಾಂಗ್ರೆಸ್ ನೇತೃತ್ವದ ಇಂಡಿ ಬ್ಲಾಕ್ ಅನ್ನು ವಿರೋಧ ಮಾಡಲಿಕ್ಕೆ ನಿಂತಿದ್ದಾರೆ. ಒಂದಿಷ್ಟು ಏರುಪೇರುಗಳಾದರೂ, ಸಣ್ಣ ಪುಟ್ಟ ಗಾಯ ಆದರೂ ಅದನ್ನು ಹಂಗೆ ಒರೆಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಒಂದು ರೀತಿ ದೊಡ್ಡ ಮನಸ್ಸನ್ನು, ವಿಶಾಲ ಹೃದಯವನ್ನು ಎರಡೂ ಕಡೆಯಿಂದ ಪ್ರದರ್ಶನ ಮಾಡುತ್ತಿದ್ದಾರೆ ಅನ್ನೋ ಭಾವನೆ ಮೂಡಿದರೆ ಮುಂದಿನ ತಿಂಗಳುಗಳಲ್ಲಿ ಸರ್ಕಾರ ಆಗ ಇನ್ನಷ್ಟು ಸುಭದ್ರ, ಇನ್ನಷ್ಟು ಸ್ಥಿರ ಹಾಗೂ ಇನ್ನಷ್ಟು ಅಭ್ಯುದಯಕ್ಕೆ ನಾಂದಿ ಹಾಡುತ್ತೆ. ಒಂದು ವೇಳೆ ಈ ಆಕ್ಷೇಪಗಳೇ ದೊಡ್ಡದಾಗಿ ಪೆಡಂಭೂತವಾಗಿ ಹೊರಗೆ ಬರಕ್ಕೆ ಪ್ರಾರಂಭ ಆದರೆ ಗೌರ್ನಮೆಂಟ್ ಮೇಲೆ ದಿ ಟೈಪ್ ಆಫ್ ರಿಯಾಕ್ಷನ್ ಏನಿರುತ್ತೆ ಅಂದರೆ, ಇದು ಹೇಳೋರು ಕೇಳೋರಿಲ್ಲ, ಎಡಗೈ ಒಬ್ಬ ಏರಿಗೆ ಹೇಳಿ ಅಂತಂದರೆ ಕೋಣ ನೀರಿಗೆ ಹೇಳಿ ನನಗೆ ಹಂಗಾಗ್ತಾ ಇದೆ ಇದು ಅಂತ ಬರುತ್ತೆ. ಅದು ಹೇಗಾಗತ್ತೆ ಅನ್ನೋದನ್ನ ಮುಂದೆ ಹೇಳ್ಬೋದು. ಅಂದರೆ ಕ್ಲಿಯರ್ ಮೆಜಾರಿಟಿ ಇರಲಿ ಅಥವಾ ಇಲ್ಲದೆ ಇರಲಿ, ಟೈಮ್ ಆಯಿತು, ಮುಂದಕ್ಕೆ ಹೋಗೋಣ. ಮೂರನೇ ಬಾರಿಗೆ ಪ್ರಧಾನಿಯಾದ ನರೇಂದ್ರ ಮೋದಿ ಇಂದು ತಮ್ಮ ಇಲಾಖೆ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ದೆಹಲಿಯ ಸೌತ್ ಬ್ಲಾಕ್ನಲ್ಲಿರುವ ಪಿಎಂಒ ಕಚೇರಿಯಲ್ಲಿ ಮೂರನೇ ಬಾರಿ ತಮ್ಮ ಕರ್ತವ್ಯವನ್ನು ಶುರು ಮಾಡಿದ್ದಾರೆ. ಪಿಎಂ ಕಿಸಾನ್ ನಿಧಿ ಬಿಡುಗಡೆಗೆ ಸಂಬಂಧಿಸಿದಂತೆ ಕಡತಕ್ಕೆ ಮೊದಲ ಸಹಿ ಹಾಕುವ ಮೂಲಕ ರೈತರಿಗೆ ತಮ್ಮ ಮೊದಲ ಆದ್ಯತೆ ಅಂತ ಸಂದೇಶವನ್ನು ರವಾನಿಸಿದ್ದಾರೆ. ಪಿಎಂ ಕಿಸಾನ್ ನಿಧಿ ಯೋಜನೆಯಡಿ 20,000 ಕೋಟಿ ರೂಪಾಯಿ ಹಣವನ್ನು 9.3 ಕೋಟಿ ರೈತರ ಖಾತೆಗೆ ತಲುಪಿಸಿದ್ದಾರೆ. ನಮ್ಮ ಸರ್ಕಾರ ರೈತ ಕಲ್ಯಾಣಕ್ಕಾಗಿ ಕಟಿಬದ್ಧವಾಗಿದೆ. ಜವಾಬ್ದಾರಿ ವಹಿಸಿಕೊಂಡ ನಂತರ ನಾನು ಮಾಡಿದ ಮೊದಲ ಸಹಿ ರೈತ ಕಲ್ಯಾಣಕ್ಕೆ ಸಂಬಂಧಿಸಿದ್ದು ಅಂತ ವಿಶೇಷ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಕೃಷಿ ವಲಯಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೀನಿ ಅಂತ ಕೂಡ ಮೋದಿ ಅವರು ತಿಳಿಸಿದ್ದಾರೆ. ಆದರೆ ಮೊದಲ ದಿನವೇ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ ನಡೆಸಿ ಮೋದಿಯ ರೈತರ ಮೇಲಿನ ಕಾಳಜಿ ನಾಟಕ, ಮೋದಿಗೆ ನಿಜವಾಗಿಯೂ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಎಂಎಸ್ಪಿ ಕಾನೂನು ತರಬೇಕಿತ್ತು, ಸಾಲ ಮನ್ನಾ ಮಾಡಬೇಕಿತ್ತು, ರೈತರ ಖಾತೆಗೆ ಬೆಳೆ ವಿಮೆ ಪಾವತಿ ಮಾಡಬೇಕಿತ್ತು. ಆದರೆ ಇದನ್ನ ಮೋದಿ ಮಾಡಿಲ್ಲ. ಚುನಾವಣಾ ನೀತಿ ಸಂಹಿತೆ ಕಾರಣ ಕಳೆದ ತಿಂಗಳೇ ಬಿಡುಗಡೆ ಆಗಬೇಕಿದ್ದ ಹಣ ಈಗ ಬಿಡುಗಡೆ ಆಗಿದೆ ಅಷ್ಟೇ ಅಂತ ಜೈರಾಮ್ ರಮೇಶ್ ಟೀಕಿಸಿದ್ದಾರೆ. ಆಲ್ ರೈಟ್, ನೀತಿ ಸಂಹಿತೆಯಿಂದ ಹಣ ಬಿಡುಗಡೆ ಆಗದೆ ಈಗ ಬಿಡುಗಡೆ ಆದರೂ ಅದು ಬಿಡುಗಡೆನೇ. ಈಗ ಕಾಂಗ್ರೆಸ್ ಮೇಲೆ ಕರ್ನಾಟಕದಲ್ಲಿ ಒಂದು ಆರೋಪ ಇತ್ತು, ಚುನಾವಣೆಗೆ 2 ದಿನ ಮೊದಲು 2,000 ರೂಪಾಯಿ ಯಾವುದೋ ಉಳಿಸ್ಕೊಂಡಿದ್ದು ದುಡ್ಡು 2 ತಿಂಗಳದ್ದು ಹಾಕಿದ್ದಾರೆ, ಆ ಥರ ಆಗಿಲ್ವಲ್ಲ. ಇಟ್ಸ್ ಆಲ್ ರೈಟ್. ನೆಕ್ಸ್ಟ್ MSPನ ನೀವು ರಾಜಕೀಯವಾಗಿ ಚಿಂಕ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಇಟ್ ಹ್ಯಾಸ್ ಟು ಬಿ ಥಾಟ್ ಆನ್ ಎಕನಾಮಿಕ್ ಸ್ಕೇಲ್ನಲ್ಲಿ ಏನಾಗುತ್ತೆ ಅದರ ಪರಿಣಾಮಗಳು. 24 ಬೆಳೆಗಳ ಲೆಕ್ಕಾಚಾರ ತೋರಿಸ್ತೀರಿ, 24 ಬೆಳೆನೂ ಕೊಡ್ಲಿಕ್ಕೆ ಬರಲ್ಲ. ಹಾಗೆ ಕೊಟ್ಟುಬಿಟ್ಟು ಎಲ್ಲವನ್ನೂ ಕೊಟ್ಟು ಏನೂ ನಿರೀಕ್ಷೆ ಮಾಡಲ್ಲ, ಅವ್ರು ಬರೀ ಬೆಳೀತಾ ಇದ್ದಾರೆ ಅಂತಂದರೆ ಹಂಗಾಗಲ್ಲ. ಅದು ಮುಂದಕ್ಕೆ ಹೋಗ್ತಾ ಆ ಪರಿಸ್ಥಿತಿ ಇರಲ್ಲ ಈ ದೇಶದಲ್ಲಿ. ಹಾಗಾಗಿ MSP ಹ್ಯಾಸ್ ಟು ಬಿ ಭಾಳ ಕೇರ್ಫುಲಿ ಯೋಚನೆ ಮಾಡಬೇಕು. ಅದನ್ನು ಅಷ್ಟು ಸುಲಭ ಅಲ್ಲ. ಅದು ಮಾಡಬೇಕು ಮಾಡಬಾರ್ದು ಬೇರೆ, ಎಷ್ಟು ಮಾಡಬೇಕು ಮಾಡ್ಬೋದು ಬೇರೆ, ಎಷ್ಟು ಬೆಳೆಗಳಿಗೆ ಮಾಡ್ಬೋದು ಬಿಡ್ಬೋದು ಬೇರೆ ಬೇರೆ ವಿಚಾರ ಅದು. ಇನ್ನು ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರಿಗೆ ಬೃಹತ್ ಕೈಗಾರಿಕೆ ಮತ್ತು ಇದನ್ನು ಕೊಟ್ಟಿದ್ದಾರೆ, ಸ್ಟೀಲ್ ಕೊಟ್ಟಿದ್ದಾರೆ. ಸ್ಟೀಲಲ್ಲಿ ಭಾಳ ದೊಡ್ಡದಾಗಿ ಏನೋ ಮಾಡಲಿಕ್ಕೆ ಆಗಬಹುದು ಅವ್ರಿಗೆ ಅಂತ ನನಗನ್ಸಲ್ಲ. ಎಕ್ಸೆಪ್ಟ್ ನಮ್ಮಲ್ಲಿ 1-2-3 ಟ್ರಮಂಡಸ್ಲಿ ಬಿಗ್ ಸ್ಟೀಲ್ ಪ್ಲಾಂಟ್ಸ್ ಇದೆ. ಒಂದು ಶಿವಮೊಗ್ಗದಲ್ಲಿ ಕ್ಲೋಸ್ ಆಯಿತು, ಅದು ವಾಪಸ್ ಸ್ಟಾರ್ಟ್ ಆಗೋ ಯಾವ ಲಕ್ಷಣವೂ ಇಲ್ಲ. ಪ್ರೈವೇಟ್ ಸೈಡಲ್ಲಂತೂ ಇದೆ. ಆಲ್ ರೈಟ್, ಸ್ಟೀಲ್ದು ಇಟ್ಸ್ ಎ ವೆರಿ ಡಿಫರೆಂಟ್ ಇಶ್ಯೂ ಅದು. ಬಟ್ ಬೃಹತ್ ಕೈಗಾರಿಕೆಯಲ್ಲಿ ಹ್ಯಾವ್ ನೋ ಐಡಿಯಾ ವಾಟ್ ಕ್ಯಾನ್ ಯು ಡೂ ಅಂತ ಎಕ್ಸಾಕ್ಟ್ಲಿ. ಬಿಕಾಸ್ ಇವತ್ತು ಇಂಡಸ್ಟ್ರೀಸನ್ನು ತರಬೇಕು ಅಂತಂದರೆ ಲಾಡ್ ಆಫ್ ತೊಂದರೆಗಳಿದೆ. ಅದಕ್ಕೆ ಲ್ಯಾಂಡು, ವಾಟರು, ಪವರು, ಈ ಇಶ್ಯೂಸು. ಗೌರ್ನಮೆಂಟ್ ಸಪೋರ್ಟೆಡ್ ಆ್ಯಂಡ್ ಫಂಡೆಡ್ ಇಂಡಸ್ಟ್ರೀಸ್ ಬರೋದು ಬೇರೆ, ಅದು ಆ ಥರದ ಕೈಗಾರಿಕೆಗಳು. ಈಗ ಸರ್ಕಾರನೇ ಸ್ಥಾಪನೆ ಮಾಡಬಹುದಾದ ಕೈಗಾರಿಕೆಗಳು ಬಹಳ ಕಡಿಮೆ, ಎಕ್ಸೆಪ್ಟ್ ಇನ್ ಡಿಫೆನ್ಸ್ ಸೆಕ್ಟಾರ್ನಲ್ಲಿ ಬಿಟ್ಬಿಟ್ರೆ, ಅಂದರೆ ರಕ್ಷಣೆ ವಿಚಾರದಲ್ಲಿ ಬಿಟ್ಬಿಟ್ರೆ ಮಿಕ್ಕಿದೆಲ್ಲ ಕಡಿಮೆ. ನೋ ಐಡಿಯಾ ಹೌ ಕ್ಯಾನ್ ಏನು ಮಾಡ್ಬೋದು ಅಂತ. ಲೆಟ್ ಅಸ್ ಸಿ. ಇನ್ನು ಪ್ರಹ್ಲಾದ್ ಜೋಶಿ, ಇಟ್ಸ್ ನಾಟ್ ಅ ಬ್ಯಾಡ್ ಪೋರ್ಟ್ಫೋಲಿಯೋ ಬಿಕಾಸ್ ಭಾಳ ಕ್ರೂಷಿಯಲ್ ಆಲ್ಸೋ. ಬಿಕಾಸ್ ಜನಕ್ಕೊಂದು ಸ್ವಲ್ಪ ಏರ್ಪೇರ್ ಆದರೆ ಪ್ರೊಕ್ಯೂರ್ಮೆಂಟ್ನಲ್ಲಿ, ಡಿಸ್ಟ್ರಿಬ್ಯೂಷನ್ ಆಫ್
ಫುಡ್ ಗ್ರೈನ್ಸಲ್ಲಿ ಡ್ಯಾಶ್ ಎಲ್ಲ ಮಗದೊಮ್ಮೆ ಕರ್ನಾಟಕದವ್ರವ್ರಿಗೊಂದು ಅರ್ಜಿ ಕೊಡ್ತಾರೆ, ನಮ್ಮ ರಾಜ್ಯದವ್ರು ಎಲ್ವೇನ್ರಿ ಕೊಡ್ರಿ 5 kg ಅಕ್ಕಿನ ಎಕ್ಸ್ಟ್ರಾ ಅಂತೇನೋ ನಾವು ಕಾಸು ಕೊಡ್ತೀವಿ ಅಂತೇನೋ ಬರ್ತಾರೆ. ದೋಸ್ ಥಿಂಗ್ಸ್ ವಿಲ್ ಹ್ಯಾಪನ್ 100% ಅದು. ಅದನ್ನೇ ನಿಲ್ಸಕ್ಕಾಗಲ್ಲ. ಇನ್ನು ಶೋಭಾ ಕರಂದ್ಲಾಜೆ 2 ಇದೆ, ಒಂದು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ, ಇನ್ನೊಂದು ಕಾರ್ಮಿಕ. ಎಗೈನ್ ಇಟ್ ಡಿಪೆಂಡ್ಸ್. ಸ್ಮಾಲ್ ಆ್ಯಂಡ್ MSMEನಲ್ಲಿ ಕೆಲಸ ಮಾಡೋದೇ ಅಂತ ಆದರೆ ಚೆನ್ನಾಗಿ ಮಾಡ್ಬೋದು ಆ್ಯಕ್ಚುಲಿ. ಸಮ್ಟೈಮ್ಸ್ ಗೊತ್ತಿಲ್ಲ ಅವ್ರು ಏನು ಮಾಡ್ಕೋತಾರೆ. ಸೋಮಣ್ಣ ನಾನು ಆಗಲೇ ರೈಲ್ವೇದೇನು ಅಂತ ಹೇಳಿದ್ದೀನಿ. ಕ್ಯಾಬಿನೆಟ್ಟಲ್ಲಿ 3ನೇ ಅವಧಿನಲ್ಲಿ ಬದಲಾವಣೆ ಆದಂಗಿದೆ. ನಾನು ಯಾವುದೇ ಹುದ್ದೆಗೆ ಬಂದಿಲ್ಲ. ಪ್ರೈಮ್ ಮಿನಿಸ್ಟರ್ ಕಚೇರಿ, ಪ್ರಧಾನಮಂತ್ರಿ ಕಚೇರಿ ಜನರ ಕಚೇರಿ ಆಗಿರಬೇಕು, ಪ್ರೈಮ್ ಮಿನಿಸ್ಟರ್ ಕಚೇರಿ ಅಲ್ಲ. 3 ಕೋಟಿ ಮನೆಗಳನ್ನು ನಿರ್ಮಿಸೋದಕ್ಕೆ ಸಂಪುಟ ಕೂಡ ಹಸಿರು ನಿಶಾನೆಯನ್ನು ಇವತ್ತು ತೋರಿಸಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ PMO ಸಿಬ್ಬಂದಿಯನ್ನು ತುಂಬ ಹೊಗಳಿದ್ದಾರೆ. ಎಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ, ಇನ್ನೂ ಮಾಡಿ ಅಂತ. ಪಾಕಿಸ್ತಾನಿನ ಪ್ರಧಾನಿ ಈಗ ಅಭಿನಂದನೆಯನ್ನು ಸಲ್ಲಿಸಿದ್ದಾರಂತೆ. ಮೋಸ್ಟ್ಲಿ ಅವ್ರಿಗೆ ಅಫಿಷಿಯಲ್ ಗೆಜೆಟ್ ನೋಟಿಫಿಕೇಶನ್ ಸಿಕ್ತು ಅನ್ಸತ್ತೆ ಆ ಕಾರಣಕ್ಕೆ.